Good afternoon, students. Welcome to the class. So, I think yesterday we were discussing regarding the characteristics of our embedded system. So, I'll just revise it once. I hope each and every point is clear. When it comes to characteristics of an embedded systems, we have to always imagine what are all the things that we have to keep in mind while designing an embedded system. Embedded systemನ ಡಿಸೈನ್ ಮಾಡಬೇಕಾದ್ರೆ ಯಾವೆಲ್ಲ ಪಾಯಿಂಟ್ಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಆ್ಯಸ್ ಅನ್ ಇಂಜಿನಿಯರ್ ವಿ ಹ್ಯಾವ್ ಟು ಡಿಸೈನ್ ಅಂತ ಹೇಳ್ತಾ ಬರ್ತಾರೆ. ದ ಫಸ್ಟ್ ಒನ್ ಇಸ್ ಅಪ್ಲಿಕೇಶನ್ ಆ್ಯಂಡ್ ಡೊಮೈನ್ ಸ್ಪೆಸಿಫಿಕ್. ಅಪ್ಲಿಕೇಶನ್ ಆ್ಯಂಡ್ ಡೊಮೈನ್ ಸ್ಪೆಸಿಫಿಕ್ ಅಂತ ಹೇಳಿದ್ರೆ ನಾನು ನಿಮಗೆ ನೆನೆ ಕ್ಲಿಯರಾಗಿ ಹೇಳಿದೆ. If you are going to design an embedded system, it should be based or it should be working only for the application that you are desiring. ನೀವು ಯಾವ ಪರ್ಪಸ್ಗೆ ಎಂಬೆಡೆಡ್ ಸಿಸ್ಟಮ್ನ ಡಿಸೈನ್ ಮಾಡಿರ್ತೀರಾ ಅದೇ ಪರ್ಪಸ್ಗೆ ಅದು ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಐ ಎಕ್ಸ್ಪ್ಲೇನ್ ದಿಸ್ ವಿತ್ ಅನ್ ಎಕ್ಸಾಂಪಲ್ ಬೈ ಟೇಕಿಂಗ್ ಅ ವಾಷಿಂಗ್ ಮಷೀನ್ ಯಾವಾಗಲೂ ಕೂಡ ವಾಷಿಂಗ್ ಮಾಡೋದೇ ಅದರ ಡೊಮೈನ್ ಆಗಿರುತ್ತೆ, ಅದರ ಫೀಲ್ಡ್ ಆಫ್ ವರ್ಕಿಂಗ್ ಪ್ರೊಸೀಜರ್ ಆಗಿರುತ್ತೆ. ವೆರಾಸ್ ಇಟ್ ಕೆನಾಟ್ ಕುಕ್ ಮಾಡೋದಕ್ಕೆ ವಿ ಹ್ಯಾವ್ ಸ್ಟವ್, ವಿ ಹ್ಯಾವ್ ಅವನ್, ಆಲ್ ದೋಸ್ ಥಿಂಗ್ಸ್. ಸೊ ಅದೆಲ್ಲ ಕೂಡ ಇದೆ. ನೀವು ಯಾವ ಎಕ್ಸಾಂಪಲ್ ಬೇಕಾದ್ರೂ ತೊಗೊಂಡು ಬರೀಬೋದು, ಬಟ್ ಐ ಹ್ಯಾವ್ ಪ್ರಿಫರ್ಡ್ ವಾಷಿಂಗ್ ಮಷೀನ್ ಅಂತ ಹೇಳ್ಬೋದು. ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಎಂಬೆಡೆಡ್ ಸಿಸ್ಟಮ್ ಇಸ್ ರಿಯಾಕ್ಟಿವ್ ಆ್ಯಂಡ್ ರಿಯಲ್ ಟೈಮ್ ಅಂತ ಹೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ರಿಯಾಕ್ಟಿವ್ ಆ್ಯಂಡ್ ರಿಯಲ್ ಟೈಮ್, ಸಿ ದಿಸ್ reactive or real time is nothing but how your embedded system should respond. What is the maximum response time that your embedded system is taking. And also bari respond ಮಾಡೋದು ಅಂತ ಹೇಳಿದ್ರೆ as soon as you give input it should give the output. ಅದನ್ನು ಗುಡ್ ರೆಸ್ಪಾನ್ಸ್ ಆರ್ ಗುಡ್ ರಿಯಾಕ್ಟಿವ್ ಆರ್ ಗುಡ್ ರೆಸ್ಪಾನ್ಸ್ ಅಂತ ಹೇಳ್ತಾರೆ. ರಿಯಲ್ ಟೈಮ್ ಅಂತ ಬಂದಾಗ ಕೂಡ ಅದೇ ಎಕ್ಸ್ಪ್ಲನೇಷನ್ನೇ ಬರಿಬೋದು. as soon as you give input your embedded system should provide the output. ಇನ್ನು ರಿಯಾಕ್ಟಿವ್ ಅಂತ ಬಂದಾಗ ಅಥವಾ ರೆಸ್ಪಾನ್ಸ್ ಅಂತ ಬಂದಾಗ ಇನ್ನೂ ಒಂದು ಪಾಯಿಂಟ್ ಆ್ಯಡ್ ಮಾಡ್ಬೋದು. your embedded system should make some changes in its working depending on the surrounding environment. ಅದರಲ್ಲಿ ಏನೇ ಚೇಂಜಸ್ ಆದರೂ ಕೂಡ ಈ ಥರ ಹೇಳ್ಬೋದು, ಚೇಂಜಿಂಗ್ ಇವೆಂಟ್ಸ್ ಅಂತ ಹೇಳ್ಬೋದು, ಆಲ್ ದೋಸ್ ಥಿಂಗ್ಸ್ ಇನ್ ಇಟ್ಸ್ ಎನ್ವಿರಾನ್ಮೆಂಟ್. ಅದನ್ನೆಲ್ಲದನ್ನು ಕೂಡ ಅಡ್ಯಾಪ್ಟೇಷನ್ ಅಂತ ಹೇಳ್ತಾರೆ. ಇವತ್ತಿನ ದಿನ ಪ್ರಾಬ್ಲಿ ನೀವೆಲ್ಲ ಕೂಡ ಕೇಳಿರ್ಬೋದು, AI ಅನ್ನೋ ಒಂದು ಟೆಕ್ನಾಲಜಿ ತುಂಬಾ ಫೇಮಸ್ ಆಗ್ತಾ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ, ಮಷೀನ್ ಲರ್ನಿಂಗ್ ಅಂತ ಹೇಳ್ತಾರೆ. ಅವರ್ ಸಿಸ್ಟಮ್ಸ್, ಅವರ್ ರೋಬೋಟ್ಸ್ ಆಗಿರ್ಬೋದು, ಈವನ್ ಸ್ಮಾರ್ಟ್ಫೋನ್ಸ್ ಆಗಿರ್ಬೋದು, ದೇ ಆರ್ ಲರ್ನಿಂಗ್ ಥಿಂಗ್ಸ್. ಒಂದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋವಂಥ ಇಮೇಜ್ನ ಪ್ರಾಸೆಸ್ ಮಾಡಿ ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ದಿಸ್ ಈಸ್ ದ ಫುಡ್ ದ್ಯಾಟ್ ವಿ ಹ್ಯಾವ್ ಟೇಕನ್. ಎಲ್ಲರ ಸೆಲ್ ಫೋನ್ಗಳಲ್ಲೂ ಕೂಡ ಕ್ಯಾಮ್ರಾ ಇದೆ. ಕ್ಯಾಮ್ರಾದಲ್ಲಿ AI ಮೋಡ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಫೋಟೋ ತೊಗೊಂಡಾಗ ಆ ಫೋಟೋಲಿ ಇರೋವಂಥ ಪಿಕ್ಚರ್ ಏನು ಡಿಶ್ ಅಂತ ಹೇಳುತ್ತೆ. ಅಥವಾ ಫೋಟೋದಲ್ಲಿ ಗೂಗಲ್ ಲೆನ್ಸ್ ಅಂತೆಲ್ಲ ಇದೆ. ಆ ಗೂಗಲ್ ಲೆನ್ಸ್ ಆನ್ ಮಾಡ್ಕೊಂಡು ಏನಾದ್ರು ನೋಡಿದ್ರೆ ನೀವು ಯಾವ ಪ್ಲೇಸಲ್ಲಿದ್ದೀರ ಆ ಪ್ಲೇಸ್ ಇನ್ಫಾರ್ಮೇಷನ್ ಎಲ್ಲ ಹೇಳುತ್ತೆ. ಇಫ್ ಯು ಆರ್ ಶಿವಕುಮಾರ್ ಸ್ವಾಮೀಜಿ ಸರ್ಕಲಲ್ಲಿ ಶಿವಕುಮಾರ್ ಸ್ವಾಮೀಜಿ ಅವರ ಒಂದು ಇಮೇಜ್ನ ನೀವೇನಾದರೂ ಗೂಗಲ್ ಲೆನ್ಸಲ್ಲಿ ಏನಾದ್ರು ನೋಡಿದ್ರೆ ಇಟ್ ವಿಲ್ ಟೆಲ್ ಆಲ್ ದ ಹಿಸ್ಟ್ರಿ ಆಫ್ ದ್ಯಾಟ್ ಇಮೇಜ್ ಅಥವಾ ಅದರಲ್ಲಿರೋವಂಥ ಪರ್ಸನ್, ಎವ್ರಿಥಿಂಗ್. ಯಾವುದೊಂದು ಹೋಟೆಲ್ ನೋಡಿದ್ರೆ ಆ ಹೋಟೆಲ್ ಡೀಟೇಲ್ಸ್, ಅದರಲ್ಲಿ ಏನೇನು ಫೆಸಿಲಿಟಿ ಇದೆ, ಯಾವ ಥರ ರೂಮ್ ಇದೆ, ರೂಮಲ್ಲೆಲ್ಲ ಏನೇನು ಫೆಸಿಲಿಟಿ ಇದೆ, ಎಲ್ಲದನ್ನು ಕೂಡ ಹೇಳೋ ಅಂಥ ಫೆಸಿಲಿಟಿನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ಸ್ ವೆರಿ ಅಡ್ವಾನ್ಸಿಂಗ್ ದೀಸ್ ಡೇಸ್. ಇವತ್ತಿನ ದಿನ ತುಂಬಾ ಇಂಪಾರ್ಟೆನ್ಸ್ ತೊಗೊಳ್ತಿರೋ ಅಂಥ ಒಂದು ಫೀಲ್ಡ್ ಅಂತ ಹೇಳ್ಬೋದು. ಸೊ ದಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆ್ಯಸ್ ರಿಯಾಕ್ಟಿವ್. ಇಫ್ ಯುವರ್ ಎಂಬೆಡೆಡ್ ಸಿಸ್ಟಮ್ ಈಸ್ ರೆಸ್ಪಾಂಡಿಂಗ್ to the changes immediately for the events occurring in real time, that can be considered as reactive and real time. ಸೊ ಇದಕ್ಕೆ ಬೇಕಾಗಿರುವಂಥ ಒಂದು ಎಕ್ಸಾಂಪಲ್ನ ನಾನು ಏರ್ ಕಂಡೀಷನರ್ ಅಂತ ಕೊಟ್ಟಿದ್ದೀನಿ. ಸೊ ನಾನು ಕೊಡುವಂಥ ಇನ್ಪುಟ್ನು ಕೂಡ ತೊಗೋಬೇಕು, ಹಾಗೆ ರೂಮಲ್ಲಿರುವಂಥ ಟೆಂಪ್ರೇಚರ್ನು ಕೂಡ ಇನ್ಪುಟಾಗಿ ತೊಗೋಬೇಕು. ಆ ಎರಡನ್ನು ಕಂಪೇರ್ ಮಾಡಿ ಅದರಲ್ಲಿರೋವಂಥ ಕಂಡೆನ್ಸರ್ ಐದರ್ ಇಟ್ ಶುಡ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಟೆಂಪರೇಚರ್ ಡಿಪೆಂಡಿಂಗ್ ಆನ್ ದ ಸಿಗ್ನಲ್ ಫ್ರಮ್ ದ remote that I am going to give. So when it comes to the third one, operation in harsh environment. In operation in harsh environment ಅಂತ ಬಂದಾಗ ಟೆಂಪರೇಚರ್ ಅಥವಾ ಗ್ಲೋಬಲ್ಲಿ ಅರ್ಥ ಮೇಲ್ಗಡೆ ಯಾವುದೇ ಪಾಯಿಂಟಲ್ಲಿ ನಿಂತ್ಕೊಂಡು ನೀವು ವರ್ಕ್ ಮಾಡಿದ್ರು ಕೂಡ ಎಂಬೆಡೆಡ್ ಸಿಸ್ಟಮ್ ಜೊತೆ ಇಟ್ ಶುಡ್ ಗಿವ್ ಯು ದ ಔಟ್ಪುಟ್ ದಟ್ ಯು ಹ್ಯಾವ್ ಡಿಸೈನ್ಡ್.
ನೀವು ಯಾವ ಪರ್ಪಸಿಗೋಸ್ಕರ ಡಿಸೈನ್ ಮಾಡಿರ್ತೀರಾ ಅದೇ ಔಟ್ಪುಟ್ನ ಕೊಡಬೇಕು, ರಾದರ್ ದ್ಯಾನ್ ಇನ್ಯಾವುದೇ ರೀತಿಯಾದಂಥ ಔಟ್ಪುಟ್ನ ಅಥವಾ ಔಟ್ಪುಟ್ ಕೊಡದಲ್ಲೇ ಇರೋವಂಥದ್ದು, ಔಟ್ಪುಟ್ ತಪ್ಪಾಗಿ ಕೊಡೋದು, ಈ ಥರದ್ದು ಯಾವುದು ಕೂಡ ಆಗಬಾರ್ದು. ಸಚ್ ಡಿಸೈನ್ ಶುಡ್ ಬಿ ಕನ್ಸಿಡರ್. ಇಲ್ಲಿ ಡೆಸರ್ಟ್ಸ್ ಅಂತ ಹೇಳಿದ್ದಾರೆ ಅಥವಾ ಆಲ್ ದೋಸ್ ಥಿಂಗ್ಸ್. ಸೊ ಹಾಗೆ ನೋಡೋದಾದರೆ ಈವನ್ ವಿ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್. ಸೊ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳೋದು ಇಷ್ಟೇ ರೀಸನಿಗೆ. ಸೊ ಸ್ಮಾಲ್ ಪಾರ್ಟ್ಸ್ ಕ್ಯಾನ್ ಬಿ ಅಕ್ಯುಮುಲೇಟೆಡ್, ಎಲ್ಲದನ್ನು ಕೂಡ ಕಂಬೈನ್ ಮಾಡಿ ಐ ಕ್ಯಾನ್ ಮೇಕ್ ಅ ಲಾರ್ಜರ್ ಸಿಸ್ಟಮ್ ವರ್ಕ್ ಆರ್ ಫಂಕ್ಷನ್ ನಾರ್ಮಲಿ. ದೊಡ್ಡ ಸಿಸ್ಟಮ್ಸ್ನ ಪ್ರಾಪರಾಗಿ ವರ್ಕ್ ಮಾಡೋವಂಥ ಫಂಕ್ಷನನ್ನು ನಾನು ಚಾಯ್ಸ್ ಅಥವಾ ಫಂಕ್ಷನನ್ನು ನಾನು ನಾರ್ಮಲ್ ಫಂಕ್ಷನ್ ಆಗಿ ನೋಡ್ಕೋಬೋದು ಬೈ ಮೇಕಿಂಗ್ ಯೂಸ್ ಆಫ್ ಸ್ಮಾಲ್ ಸಿಸ್ಟಮ್. ಇದಕ್ಕೊಂದು ಎಕ್ಸಾಂಪಲ್ ಬೇಕು ಅಂತ ಹೇಳಿದ್ರೆ ನೆನ್ನೆನೇ ಹೇಳಿದ್ದೆ ನಾನು, ಐ ವಿಲ್ ಕನ್ಸಿಡರ್ ಕಾರ್ ಎಲೆಕ್ಟ್ರಾನಿಕ್ ಸಿಸ್ಟಮ್. ಸೊ ಅದರಲ್ಲಿ ಬಂದರೆ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇರುತ್ತೆ, ಲೈಕ್ ಯು ಹ್ಯಾವ್ ಮೀಡಿಯಾ ಪ್ಲೇಯರ್, ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ದೆನ್ ಕಾರ್ ಇನ್ಫಾರ್ಮೇಷನ್ ಸಿಸ್ಟಮ್ ಇರುತ್ತೆ. ಕಾರ್ ಇನ್ಫಾರ್ಮೇಷನ್ ಅಂತ ಹೇಳಿದರೆ ಟೈರಲ್ಲಿ ಎಷ್ಟು ಪ್ರೆಷರ್ ಇದೆ, ಹಾಗೆ ಯಾವ ಡೋರ್ ಓಪನ್ ಆಗಿದೆ, ಸೆಂಟ್ರಲ್ ಲಾಕ್ ಏನಾರು ಆಗಿದೆ ಒಳಗಡೆ ಕೂತಿದ್ದಾಗ, ಅಥವಾ ಸೀಟ್ ಬೆಲ್ಟ್ ಏನಾರು ಹಾಕಿದ್ದಾರೆ, ವಾರ್ನಿಂಗ್ ಸಿಸ್ಟಮ್ ಎಲ್ಲ ಇರುತ್ತೆ. ಹಾಗೆ ABS ಕೂಡ ಇರುತ್ತೆ. ಹಾಗೆ ಯು ಹ್ಯಾವ್ ಮೆನಿ ಸಚ್ ಎಲೆಕ್ಟ್ರಾನಿಕ್ಸ್. ಅಗೈನ್ ಈ ಎಲ್ಲ ಫಂಕ್ಷನಾಲಿಟೀಸ್ ಕೂಡ ಕಾರ್ ಓಡಿಸೋದಕ್ಕೆ ರೀಸನ್ ಅಲ್ಲ, ಕಾರ್ ಮೂವ್ ಆಗಲ್ಲ ಅಂತೇನಲ್ಲ, ಆದರೆ ಇವೆಲ್ಲ ಕೂಡ ಸೇಫ್ಟಿ ಪ್ರಿಕಾಷನ್ಸ್ ದಟ್ ವಿ ಆರ್ ಟೇಕಿಂಗ್ ದೀಸ್ ಡೇಸ್ ಟು ಮಿನಿಮೈಸ್ ಆಕ್ಸಿಡೆಂಟ್ಸ್ ಆರ್ ಟು ಇನ್ಕ್ರೀಸ್ ದ ಏನು ಒಂದು ಸೊಫಾಸ್ಟಿಕೇಷನ್ ಇಂಪ್ರೂವ್ ಮಾಡೋದಕ್ಕಾಗಿರ್ಬೋದು. ಸೊ ಅಗೈನ್ ಕಾರ್ ಸಿಸ್ಟಮ್ ಏನಿದೆ, ಮೂವಬಲ್ ಲೋಕೋಮೋಟಿವ್ ಅವ್ರ ಆಟೋಮೊಬೈಲ್ ಪರ್ಪಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಸಿಮಿಲರ್ಲಿ ದ ಫಿಫ್ತ್ ಒನ್ ಇಸ್ ಸ್ಮಾಲ್ ಸೈಜ್ ಆ್ಯಂಡ್ ವೆಯ್ಟ್ ಅಂತ ಹೇಳ್ತಾರೆ. ಎಸ್, ಯುವರ್ ಎಂಬೆಡೆಡ್ ಸಿಸ್ಟಮ್ ಶುಡ್ ಬಿ ಆಸ್ ಮಚ್ ಲೆಸ್ ಸೈಜ್ ಆಸ್ ಪಾಸಿಬಲ್, ಇಟ್ ಶುಡ್ ಬಿ ನಾಟ್ ಬಲ್ಕಿ ಅಂತ ಹೇಳ್ತಾರೆ. ಸೊ ಈವನ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಹಾಗೆ ನೋಡೋದಾದರೆ when it comes to your power concerns, it should consume less power and it should give the maximum output. Since ನಾನು ನಿಮಗೆ ನೆನೆ ವೈಂಡ್ ಅಪ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಆಲ್ ಆಫ್ ಅವರ್ ಎಂಬೆಡೆಡ್ ಸಿಸ್ಟಮ್ಸ್ ಆರ್ ಬ್ಯಾಟ್ರಿ ಕನ್ಸ್ಟೈನ್ ಡಿವೈಸಸ್. ಸೊ ಬ್ಯಾಟ್ರಿ ಕನ್ಸ್ಟೈನ್ ಇರೋದ್ರಿಂದ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ it is consuming less power. And also heat dissipation ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿಬಿಡುತ್ತೆ. ಹೀಟ್ ಡಿಸಿಪೇಷನ್ ಅಂತ ಬಂದಾಗ ವಿ ಹ್ಯಾವ್ ಟು ಪ್ರೊವೈಡ್ ಸಮ್ ಕೂಲಿಂಗ್ ಫಂಕ್ಷನಾಲಿಟಿ. ಹೀಟ್ ಎಲ್ಲ ಕೂಡ ಏನು ಜನ್ರೇಟ್ ಆಗ್ತಾ ಇದೆ ಅದನ್ನೆಲ್ಲದನ್ನು ಕೂಡ ಡಿಸಿಪೇಟ್ ಮಾಡೋದಕ್ಕೆ ವೆಂಟ್ಸ್ಗಳನ್ನ ಕೊಡಬೇಕು ಅಂತ ಹೇಳ್ತಾರೆ, ಬೈ ಮೇಕಿಂಗ್ ಯೂಸ್ ಆಫ್ ಸಮ್ ಕೂಲಿಂಗ್ ಜೆಲ್ ಆರ್ ಎನಿ ಸಚ್ ಸಾರ್ಟ್. ಈ ಥರದ್ದು ಯಾವುದೇ ಒಂದು ಕಾನ್ಸೆಪ್ಟ್ನ ಬರೆದರೂ ಕೂಡ your power consumption characteristic can be understood. So moving on for today's concept, we have quality attributes of embedded systems. So ಏನು quality attribute ಅಂತಂದರೆ ಏನು ಅರ್ಥ ಮಾಡ್ಕೋಬೇಕು ಸರ್? That's the point that we have to understand. See, if you are going to purchase an embedded system as a consumer, ನಾನೊಬ್ಬ layman, ನಾರ್ಮಲ್ ಕಾಮನ್ ಮ್ಯಾನ್. ಸೊ ನಾನು ಹೋಗಿ ಒಂದು ಎಂಬೆಡೆಡ್ ಸಿಸ್ಟಮ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ಆಲ್ವೇಸ್ ಐ ಪ್ರಿಫರ್ ಅ ಕ್ವಾಲಿಟಿ ಒನ್. ತುಂಬ ಚೆನ್ನಾಗಿ ಕ್ವಾಲಿಟಿ ಇರಬೇಕು, ಕ್ವಾಲಿಟಿ ಕೂಡ ಇರಬೇಕು, ಕಾಸ್ಟ್ ಕೂಡ ಕಮ್ಮಿ ಇರಬೇಕು. ಸೊ ಈ ಒಂದು ಕನ್ಸ್ಟೆಂಟ್ನ ಇಟ್ಕೊಂಡು ಈ ಟಾಪಿಕ್ನ ಇಟ್ಟಿದ್ದಾರೆ, ದಟ್ ಈಸ್ ಕ್ವಾಲಿಟಿ ಅಟ್ರಿಬ್ಯೂಟ್ ಆಫ್ ಎಂಬೆಡೆಡ್ ಸಿಸ್ಟಮ್. ಕ್ವಾಲಿಟಿ ಅಟ್ರಿಬ್ಯೂಟ್ ಅಂತಂದ್ರೆ ಅದು ಹೌ ಯುವರ್ ಕ್ವಾಲಿಟಿ ಶುಡ್ ಬಿ ಮೇಂಟೈನ್ಡ್ ಆ್ಯಸ್ ಅ ಮ್ಯಾನುಫ್ಯಾಕ್ಚರರ್. ಇವಾಗ ಕನ್ಸ್ಯೂಮರ್ ಆಗಿ ನಾನು ಅದನ್ನು ಕೇಳ್ತೀನಿ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರರ್ ಅದನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಅವಾಗ ಮಾತ್ರ ಅವನು ಎಂಬೆಡೆಡ್ ಸಿಸ್ಟಮ್ಸ್ನ ಸೆಲ್ ಮಾಡೋದಕ್ಕೆ ಸಾಧ್ಯ. ಸೊ ಆ್ಯಸ್ ಅ ಮ್ಯಾನುಫ್ಯಾಕ್ಚರರ್ I have to think how my quality can be retained in my embedded system. It is not regarding your something related to hardware. ಅವುಗಳು ಕಾನ್ಸೆಪ್ಟ್ ಬರೋದಿಲ್ಲ, ಸಾಫ್ಟ್ವೇರ್ ಹಾರ್ಡ್ವೇರ್ ಅವೇನು ಬರೋಲ್ಲ ಇದರಲ್ಲಿ. ಹಿಯರ್ ಓನ್ಲಿ ದ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ದಟ್ ನೀಡ್ ಟು ಬಿ ಡಾಕ್ಯುಮೆಂಟೆಡ್ ಇನ್ ದ ಎಂಬೆಡೆಡ್ ಸಿಸ್ಟಮ್. ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಅಂತಂದ್ರೇ ಮ್ಯಾನುಫ್ಯಾಕ್ಚರರ್ ನೋಡ್ಕೊಳ್ಳೋ ಅಂಥದ್ದು. ಈಗ ಯಾಕೆ ನನ್ನ ಪ್ರಾಡಕ್ಟ್ ಸೇಲ್ ಆಗ್ತಿಲ್ಲ, ಯಾಕೆ ವೈ ಇಟ್ ಈಸ್ ನಾಟ್ ಮೂವಿಂಗ್ ಇನ್ ಮಾರ್ಕೆಟ್, ವಾಟ್ ಇಸ್ ದ ರೀಸನ್, ಅದನ್ನು ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಅಂತ ಹೇಳ್ತಾರೆ. ಸೊ ಕ್ವಾಲಿಟಿ ಅಟ್ರಿಬ್ಯೂಟ್ಸ್ನ ಚೆನ್ನಾಗಿ ಮೇಂಟೈನ್ ಮಾಡಿದಷ್ಟು ಯುವರ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಎಲ್ಲ ಫ್ರಮ್ ದ ಮ್ಯಾನುಫ್ಯಾಕ್ಚರಿಂಗ್ ಟು ದ ಸೆಲ್ಲಿಂಗ್ ಎಲ್ಲ ಪ್ರಾಸೆಸ್ ಕೂಡ ಫಾಸ್ಟಾಗಿ ಆಗುತ್ತೆ ನೀವೇನಾದರೂ ಕ್ವಾಲಿಟಿ ಅಟ್ರಿಬ್ಯೂಟ್ನ ಜಾಸ್ತಿ ಮಾಡಿದಷ್ಟು. So we have to make sure as a manufacturer I am increasing the quality attribute of a system. So basically quality attributes, I hope quality attribute ಅಂತಲೇ ಗೊತ್ತಾಗಿದೆ. ಜಸ್ಟ್ ಒಂದು ಎಂಬೆಡೆಡ್ ಸಿಸ್ಟಮ್ ಕ್ವಾಲಿಟಿ ಯಾವ ಥರ ಇರಬೇಕು,
ವಿತ್ ಬ್ಯಾಲೆನ್ಸ್ಡ್ ಕಾಸ್ಟ್. ದುಡ್ಡು ಕೂಡ ಕಮ್ಮಿ ಇರಬೇಕು, ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು. ಆ್ಯಸ್ ಎ ಮ್ಯಾನುಫ್ಯಾಕ್ಚರರ್ ಹೇಗೆ ಇದನ್ನು ಮಾಡೋದಕ್ಕೆ ಸಾಧ್ಯ? ಈ ಕ್ವಾಲಿಟಿ ಅಟ್ರಿಬ್ಯೂಟ್ಸ್ನ ಜಾಸ್ತಿ ನಾನು ಮಾಡಿದಷ್ಟು ಮಾರ್ಕೆಟಲ್ಲಿ ಚೆನ್ನಾಗಿ ಮೂವ್ ಆಗುತ್ತೆ, ಹಾಗೆ ಪ್ರೊಡಕ್ಷನ್ ಕೂಡ ನಾನು ಜಾಸ್ತಿ ಮಾಡ್ಕೋಬೋದು. ಇದಿಷ್ಟನ್ನು ಕೂಡ ಕ್ವಾಲಿಟಿ ಅಟ್ರಿಬ್ಯೂಟ್ಸ್ ಆಫ್ ಎಂಬೆಡೆಡ್ ಸಿಸ್ಟಮಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. So we have two broad classification of quality attribute, that is operational quality attribute, non-operational quality attribute ಅಂತ ಹೇಳ್ತಾರೆ. ಸೊ ನಾನು ಇದ್ರ ಬೇಸಿಕ್ ಐಡಿಯಾ ಕೊಟ್ಬಿಡ್ತೀನಿ ನಿಮಗೆ. ಆಪರೇಷನ್ ಕ್ವಾಲಿಟಿ ಅಟ್ರಿಬ್ಯೂಟ್ ಅಂತಂದರೆ ಏನು? ಅದು ನೋ ಆಪರೇಷನಲ್ ಅಂತಾಗಿದೆ, ಅದು ನಾನ್ ಆಪರೇಷನಲ್. ಅದು ಐ ವಿಲ್ ಮೇಕ್ ದಟ್ ಚೇಂಜ್, ಬಟ್ ಅದನ್ನು ನಾನ್ ಆಪರೇಷನಲ್ ಅಂತ ಮಾಡ್ಕೊಳ್ಳಿ. ಸೊ ಇಟ್ ಈಸ್ non-operational. This is non-operational, not no ಅಂತಾಗಿದೆ, ಅದು non-operational. ಅದು make a small change. So when it comes to your operational quality attribute ಅಂತ ಹೇಳಿದ್ರೆ, ಎಂಬೆಡೆಡ್ ಸಿಸ್ಟಮ್ ರನ್ ಆಗೋವಂಥ ಟೈಮಲ್ಲಿ ಕ್ವಾಲಿಟಿನ ಹೇಗೆ ಮೇಂಟೈನ್ ಮಾಡಬೇಕು ಅದನ್ನು ಆಪರೇಷನಲ್ ಕ್ವಾಲಿಟಿ ಅಟ್ರಿಬ್ಯೂಟ್ ಅಂತ ಹೇಳ್ತಾರೆ. ಅದನ್ನು ಆಪರೇಷನಲ್ ಮೋಡ್ ಅಂತ ಕೂಡ ಕರಿಬೋದು. ಇಲ್ಲೇ ಬರ್ತಿದೆ, ಇಲ್ಲೇ ಫಸ್ಟ್ ಪಾಯಿಂಟಲ್ಲೇ ಇದೆ, ನೋಡ್ಬೋದು ಅದನ್ನು. ಆರ್ ಅದಕ್ಕೆ ಇನ್ನೊಂದು ಹೆಸರು ಆನ್ಲೈನ್ ಮೋಡ್ ಅಂತ ಕೂಡ ಇದೆ. ಐದರ್ ಆ್ಯನ್ ಆಪರೇಷನಲ್ ಮೋಡ್ ಆರ್ ಆನ್ಲೈನ್ ಮೋಡ್. ಸೊ when it comes to your operational quality attribute, when your system is running, ಅದನ್ನು ಆಪರೇಷನಲ್ ಕ್ವಾಲಿಟಿ ಅಟ್ರಿಬ್ಯೂಟ್ ಅಂತ ಹೇಳ್ತಾರೆ. ಹಾಗಾದರೆ ನಾನ್ ಆಪರೇಷನಲ್ ಅಂತ ಹೇಳಿದ್ರೆ ನಿಂತಿದ್ದಾಗ, ಸಿಸ್ಟಮ್ ವರ್ಕಿಂಗಲ್ಲಿ ಇಲ್ದಲೇ ಇದ್ದಾಗ, ವಾಟ್ ಆರ್ ಆಲ್ ದ ಥಿಂಗ್ಸ್ ದ್ಯಾಟ್ ವಿ ಹ್ಯಾವ್ ಟು ಟೇಕ್ ಕೇರ್, ಅದನ್ನೆಲ್ಲದನ್ನು ಕೂಡ ನಾನ್ ಆಪರೇಷನಲ್ ಕ್ವಾಲಿಟಿ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತಾರೆ. ಸೊ when it comes to ಆಪರೇಷನಲ್ ಕ್ವಾಲಿಟಿ ಅಟ್ರಿಬ್ಯೂಟ್ ನೋಡ್ಬೋದು ನೀವಿಲ್ಲಿ ಆರನ್ನು ಲಿಸ್ಟ್ ಔಟ್ ಮಾಡಿದ್ದಾರೆ. ದ ಫಸ್ಟ್ ಒನ್ ಇಸ್ ರೆಸ್ಪಾನ್ಸ್, ದ ಸೆಕೆಂಡ್ ಒನ್ ಇಸ್ ಥ್ರೂಪುಟ್, ದ ಥರ್ಡ್ ಒನ್ ಇಸ್ reliability, the fourth one is maintainability, the fifth one is security, and then the sixth one is safety. So these are all the operational quality attributes that we have of an embedded system under quality attribute. So what is response? What do you mean by response? So response ಅಂತಂದ್ರೆ ಆಲ್ರೆಡಿ ನಾನು ಹೇಳಿದೆ, ಎಷ್ಟು ಫಾಸ್ಟಾಗಿ ಇನ್ಪುಟ್ನ ತೊಗೊಂಡು ಎಷ್ಟು ಫಾಸ್ಟಾಗಿ ಔಟ್ಪುಟ್ನ ಕೊಡುತ್ತೆ ಅದನ್ನು ರೆಸ್ಪಾನ್ಸ್ ಅಂತ ಹೇಳ್ತಾರೆ. ಫಸ್ಟ್ ಪಾಯಿಂಟ್ ಅದನ್ನು ಹೇಳ್ತಾರೆ, ಇಟ್ ಈಸ್ ದ ಮೆಷರ್ ಆಫ್ ಕ್ವಿಕ್ನೆಸ್ ಆಫ್ ದ ಸಿಸ್ಟಮ್. ಎಲ್ರಿಗೂ ಅವರವರು ಪರ್ಚೇಸ್ ಮಾಡುವಂಥ ಎಂಬೆಡೆಡ್ ಸಿಸ್ಟಮ್ಸ್ ಅಥವಾ ಒಂದು ಸೆಲ್ ಫೋನ್ ಆಗಿರ್ಬೋದು ಅಥವಾ ಸಮಥಿಂಗ್ ಲೈಕ್ ದಟ್, ಒಂದು ಸೆಲ್ ಫೋನ್. ಐ ಹೋಪ್ ಕ್ವಾಲಿಟಿ ಮತ್ತು ಆಪರೇಷನಲ್ ಆ್ಯಂಡ್ ನಾನ್ ಆಪರೇಷನಲ್ ಕ್ವಾಲಿಟಿ ಆಟ್ರಿಬ್ಯೂಟ್ಸಿಗೆ ಲೆಟ್ ಅಸ್ ಕನ್ಸಿಡರ್ ಯುವರ್ ಸ್ಮಾರ್ಟ್ ಫೋನ್ ಆ್ಯಸ್ ಅನ್ ಎಕ್ಸಾಂಪಲ್. ಎಲ್ಲದಕ್ಕೂ ಇದನ್ನೇ ತಗೊಳ್ಳೋಣ. ಈಗ ನೀವೇ ಹೇಳ್ಬೋದು, ರೆಸ್ಪಾನ್ಸ್ ಅನ್ನೋ ಒಂದು ಆಪರೇಷನಲ್ ಕ್ವಾಲಿಟಿ ಆಟ್ರಿಬ್ಯೂಟಲ್ಲಿ ನಿಮ್ಮ ಸೆಲ್ ಫೋನ್ ರೆಸ್ಪಾನ್ಸಿವ್ ಆಗಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕೀಬೋರ್ಡಲ್ಲಿ, ಕೀಪ್ಯಾಡಲ್ಲಿ ಅಥವಾ ನಂಬರ್ ಪ್ಯಾಡಲ್ಲಿ ನಂಬರ್ಸ್ನ ಟೈಪ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆ ನಂಬರ್ಸ್ ಬೇಗ ಡಿಸ್ಪ್ಲೇ ಆಗಬೇಕು. ಸೊ ದಟ್ ನನಗೆ ನೆಕ್ಸ್ಟ್ ನಂಬರ್ ಟೈಪ್ ಮಾಡೋದಕ್ಕೆ ಐ ಗೆಟ್ ಸಮ್ ಟೈಮ್, ನನಗೂ ಕೂಡ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಯೋಚನೆ ಮಾಡೋದಕ್ಕೆ. ಇವಾಗ ನಾನು ಫಾರ್ ಎಕ್ಸಾಂಪಲ್ 9 ಪ್ರೆಸ್ ಮಾಡಿ ಡಿಸ್ಪ್ಲೇ ಆಗೋದು ಒಂದು 10 ನಿಮಿಷ ಬಿಟ್ಬಿಟ್ಟು ಆದರೆ ಡು ಯು ಕಾಲ್ ಇಟ್ ಆಸ್ ಅ ಗುಡ್ ರೆಸ್ಪಾನ್ಸಿವ್ ಸಿಸ್ಟಮ್? ಸೊ ನೀವುಗಳೇ ಅದನ್ನು ಪರ್ಚೇಸ್ ಮಾಡೋದಿಲ್ಲ. ಸೊ ಎಷ್ಟು ಫಾಸ್ಟಾಗಿರುತ್ತೋ ನಿಮ್ಮ ಸಿಸ್ಟಮು ಅಷ್ಟು ನಿಮಗೆ ಇಟ್ ವಿಲ್ ಬಿ ಗುಡ್ ಆ್ಯಸ್ ಅ ಕನ್ಸ್ಯೂಮರ್, ಯು ವಿಲ್ ಬಿ ಹ್ಯಾಪಿ, ನಿಮ್ಗೆ ಅದು ಖುಷಿ ಇರುತ್ತೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಪಾಯಿಂಟ್ ಹೇಳ್ತಾರೆ, ಇಟ್ ಗಿವ್ಸ್ ಅಸ್ ಅನ್ ಐಡಿಯಾ ಅಬೌಟ್ ಹೌ ಫಾಸ್ಟ್ ಅವರ್ ಸಿಸ್ಟಮ್ ಟೇಕ್ಸ್ ದ ಇನ್ಪುಟ್. ನಾನಿಲ್ಲಿ ಟೇಕ್ಸ್ ದ ಇನ್ಪುಟ್ ಅಂತ ಹೇಳೋದ್ರ ಜೊತೆ ಪ್ರಾಸೆಸ್ ದ ಇನ್ಪುಟ್ ಅಂತ ಕೂಡ ಆ್ಯಡ್ ಮಾಡ್ತೀನಿ. ಈವನ್ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಟ್, ಆ ಥರ ಕೂಡ ಬರೀಬೋದು. ಸೊ ದ ಲಾಸ್ಟ್ ಪಾಯಿಂಟ್ ಅಂಡರ್ ರೆಸ್ಪಾನ್ಸ್ ಇಸ್ embedded system demand fast response in real time. Yes, this is a general point. ಎಲ್ಲರಿಗೂ ಎಂಬೆಡೆಡ್ ಸಿಸ್ಟಮ್ಸ್ ನಾರ್ಮಲಿ ಫಾಸ್ಟಾಗಿ ಆಪ್ರೇಟ್ ಆಗಬೇಕು ಅಂತ ಹೇಳೋದನ್ನು ದೇ ಆರ್ ಗೋಯಿಂಗ್ ಟು ಟೆಲ್ ಇಟ್ ಆಸ್ ಫಾಸ್ಟ್ ರೆಸ್ಪಾನ್ಸ್ ಇನ್ ರಿಯಲ್ ಟೈಮ್. ಐ ಹೋಪ್ ರೆಸ್ಪಾನ್ಸ್ ಇಸ್ ಕ್ಲಿಯರ್. ರೆಸ್ಪಾನ್ಸ್ ಅಂತ ಹೇಳಿದ್ರೆ ಕ್ವಿಕ್ನೆಸ್ ಅಂತ ನೆನ್ಪಿಟ್ಕೋಬೋದು. ಎಷ್ಟು ಫಾಸ್ಟಾಗಿ ಇನ್ಪುಟ್ ಕೊಟ್ಟಾಗ ಔಟ್ಪುಟ್ ಬರುತ್ತೆ ಅದನ್ನು ರೆಸ್ಪಾನ್ಸ್ ಅಂತ ಹೇಳ್ತಾರೆ. ಸೊ ದ ಸೆಕೆಂಡ್ ಒನ್ ಇಸ್ ಥ್ರೂಪುಟ್ ಅಂತ ಹೇಳ್ತಾರೆ. So what do you mean by throughput? This is the important thing that we have to understand. ಈ ಥ್ರೂಪುಟ್ ಅನ್ನೋ ಒಂದು ವರ್ಡ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸಿ ಇಫ್ ಯು ಹ್ಯಾವ್ ಅ ಕ್ಯೂ, ಒಂದು ಸ್ವಲ್ಪ ಜನ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ ಅಂದ್ಕೊಳ್ಳೋಣ, 2 ಕ್ಯೂ ಇದೆ ಅಂತ ಅಂದ್ಕೊಳ್ಳೋಣ. 2 ಕ್ಯೂನಲ್ಲಿ ಪಾಸ್ಪೋರ್ಟ್ನ ಚೆಕ್ ಮಾಡ್ತಾ ಇದ್ದಾರೆ ಏರ್ಪೋರ್ಟಲ್ಲಿ ಅಂತ ಅಂದ್ಕೊಳ್ಳೋಣ. ಜಸ್ಟ್ ಐ ಆಮ್ ಮೇಕಿಂಗ್ ಶ್ಯೂರ್ ಈ ಥ್ರೂಪುಟ್ ಅನ್ನೋ ಒಂದು ವರ್ಡ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೆನ್ಪಿಟ್ಟು ನೋಡಿ.
ಏರ್ಪೋರ್ಟಲ್ಲಿ 2 ಕ್ಯೂ ಇದೆ, 2 ಕ್ಯೂನಲ್ಲಿ ಪಾಸ್ಪೋರ್ಟ್ನ ವೆರಿಫೈ ಮಾಡ್ತಾ ಇದ್ದಾರೆ. ಕ್ಯೂ ನಂಬರ್ 1 ಅವ್ರು ಏನಿದ್ದಾರೆ, ಜಸ್ಟ್ ರೈಟ್ ಇಟ್ ಡೌನ್, ಅದನ್ನು ಬರೀತಾನೆ ಹಾಗೆ ಹೇಳ್ತೀನಿ. ಓಕೆ, ಐ ಹ್ಯಾವ್ ಸಮ್ ಸ್ಪೇಸ್ ಹಿಯರ್. ಈಗ ಥ್ರೂಪುಟ್ ಅನ್ನೋ ವರ್ಡ್ ಹೇಳ್ತಾ ಇದ್ದೆ ನಾನು. ದೇರ್ ಆರ್ 2 ಕ್ಯೂಸ್. ಐ ಕಾಲ್ ದಿಸ್ ಆಸ್ ಕ್ಯೂ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ಯೂ ನಂಬರ್ 2. ಇಲ್ಲಿ ಪಾಸ್ಪೋರ್ಟ್ನ ವೆರಿಫೈ ಮಾಡೋವಂಥ ಅಥಾರಿಟಿಯವರು ಇದ್ದಾರೆ. ಸೊ ಕ್ಯೂ ನಂಬರ್ 1ನಲ್ಲಿ ಕನ್ಸಿಡರ್ ಯು ಹ್ಯಾವ್ ಸಮ್ 10 ಮೆಂಬರ್ಸ್, ಒಂದು 10 ಮೆಂಬರ್ಸ್ ಇದ್ದಾರೆ. ಸೊ ಇದರಲ್ಲೂ ಕೂಡ ಕ್ಯೂ ನಂಬರ್ 2ನಲ್ಲೂ ಕೂಡ ಒಂದು 10 ಮೆಂಬರ್ಸ್ ಇದ್ದಾರೆ. ಕ್ಯೂ ನಂಬರ್ 1 ಅವರು ಈ 10 ಮೆಂಬರ್ಸ್ನು ಕೂಡ ವೆರಿಫೈ ಮಾಡೋದಕ್ಕೆ ಇಫ್ ದೇ ಆರ್ ಗೋಯಿಂಗ್ ಟು ಟೇಕ್ 10 minutes ಅಂತ ಹೇಳಿದ್ರೆ, ಕ್ಯೂ ನಂಬರ್ 2ನವರು ದೇ ಆರ್ ಗೋಯಿಂಗ್ ಟು ಟೇಕ್ 20 minutes. ಸೊ ವಾಟ್ ಈಸ್ ದ ಥ್ರೂಪುಟ್ ಫ್ಯಾಕ್ಟರ್ ಇನ್ ದೀಸ್ 2 ಕ್ಯೂಸ್ ಅಂತ ನೀವೇನಾರು ಕೇಳಿದ್ರೆ, 2 ಕ್ಯೂನಲ್ಲಿ ವಾಟ್ ಈಸ್ ದ ಥ್ರೂಪುಟ್ ಅಂತ ನೀವೇನಾರು ಕೇಳಿದ್ರೆ, ದ ಥ್ರೂಪುಟ್ ಆಫ್ ಕ್ಯೂ ನಂಬರ್ 1 ಈಸ್ ಮೋರ್ ರಾದರ್ ದ್ಯಾನ್ ಕ್ಯೂ ನಂಬರ್ 2. ಕ್ಯೂ ನಂಬರ್ 2ನವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅಲ್ಲಿ 20 minutes ತೊಗೊತಾ ಇದ್ದಾರೆ. ಅದು ಕ್ಯೂ ನಂಬರ್ 1 ಅಷ್ಟೇ ಜನ, 2ರಲ್ಲೂ ಕೂಡ ಅಷ್ಟೇ ಜನ ಇದ್ದಾರೆ, ಆದರೆ ಇವರು 10 minutesಲ್ಲಿ ಮುಗಿಸಾಕ್ತಿದ್ದಾರೆ. ದಟ್ ಮೀನ್ಸ್ ದ್ಯಾಟ್ ದ ಥ್ರೂಪುಟ್ ಆಫ್ ದಿಸ್ ಕ್ಯೂ ಈಸ್ ಹೈ, ದ ಥ್ರೂಪುಟ್ ಆಫ್ ದಿಸ್ ಕ್ಯೂ ಈಸ್ ಲೋ. ಸೊ ಎಷ್ಟು ಜನನ ಪ್ರಾಸೆಸ್ ಮಾಡ್ತಾ ಇದ್ದಾರೆ ಪರ್ ಮಿನಿಟ್? ಇವರು ಟ್ವೈಸ್, ಇವ್ರಿಗಿನ್ನ ಇವರು 2ರಷ್ಟು ಜಾಸ್ತಿ. ಇವರೊಬ್ಬರನ್ನ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಇವ್ರು ಇಬ್ಬರನ್ನ ಮಾಡ್ಕೊಂಡು ಕೂತಿರ್ತಾರೆ. ಇವರು ಒಬ್ಬರನ್ನ ಮಾಡಿ ಮುಗಿಸೋ ಅಷ್ಟರಲ್ಲಿ ಇವರು ಇಬ್ಬರನ್ನ ಕಳಿಸಿರ್ತಾರೆ. ಇದನ್ನು ಥ್ರೂಪುಟ್ ಅಂತ ಹೇಳ್ತಾರೆ. ಸೊ ಮೇಕ್ ಶೂರ್, ಐ ಹೋಪ್ ದಿಸ್ ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ರೂಪುಟ್ ಅಂತ ಹೇಳಿದ್ರೆ ಆ್ಯಸ್ ಎನ್ ಎಂಬೆಡೆಡ್ ಸಿಸ್ಟಮ್ ಹೇಗೆ ಸರ್ ಅರ್ಥ ಮಾಡ್ಕೊಳ್ಳೋದು? ದಟ್ ಸಿಂಪಲ್. ಸೊ ಎಷ್ಟು ಪ್ರಾಸೆಸ್ನ ಕಂಪ್ಲೀಟ್ ಮಾಡುತ್ತೆ ಒಂದು ಎಂಬೆಡೆಡ್ ಸಿಸ್ಟಮ್ ಇನ್ ಅ ಪರ್ಟಿಕ್ಯುಲರ್ ಗಿವನ್ ಅಮೌಂಟ್ ಆಫ್ ಟೈಮ್, ಅದನ್ನು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಥ್ರೂಪುಟ್. ಸೊ ನೋಡಿ, ಇಲ್ಲೇ ಹೇಳಿದ್ದಾರೆ, ಥ್ರೂಪುಟ್ ಡೀಲ್ಸ್ ವಿತ್ ದ ಎಫಿಷಿಯನ್ಸಿ ಆಫ್ ದ ಸಿಸ್ಟಮ್. ಓಕೆ, ದಿಸ್ ಇಸ್ ಜಸ್ಟ್ ಎ ಜನರಲ್ ಪಾಯಿಂಟ್. ಎಫಿಷಿಯನ್ಸಿ ಹೇಳುತ್ತೆ. ಈಗ ಅಲ್ಲೇ ನೋಡ್ಬೋದು, ಎಫಿಷಿಯನ್ಸಿ ಆಫ್ ಕ್ಯೂ ನಂಬರ್ 1 ಈಸ್ ಹೈ ರಾದರ್ ದ್ಯಾನ್ ಕ್ಯೂ ನಂಬರ್ 2. ಅದೇ ಥರ ಈಗ ಅಲ್ಲಿ ಕ್ಯೂಗಳ ಬದಲು 2 ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಂಡು ಬರೆಯೋಣ. ಥ್ರೂಪುಟ್ ಆಫ್ ಕ್ಯೂ ನಂಬರ್ 1 ಇಸ್ ಹೈ. ಸೊ ಹಾಗೆ ಸೆಕೆಂಡ್ ಪಾಯಿಂಟ್, ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಪ್ರಾಸೆಸಿಂಗ್ ರೇಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ರೈಟ್, ಇದು ಕೂಡ ಅದೇ ಕ್ಯೂ ಕಾನ್ಸೆಪ್ಟ್ಗೆ ಇಟ್ ಹೋಲ್ಡ್ಸ್ ಗುಡ್. ಪ್ರಾಸೆಸಿಂಗ್ ರೇಟ್ ಆಫ್ ಕ್ಯೂ ನಂಬರ್ 1 ಈಸ್ ವೆರಿ ಹೈ ದ್ಯಾನ್ ಕ್ಯೂ ನಂಬರ್ 2. So it gives an idea about how many transactions can an embedded system perform per minute or day ಅಂತ ಹೇಳ್ತಾರೆ. ಇಲ್ಲಿ ಮಿನಿಟ್ ಮತ್ತು ಡೇ ಅನ್ನೋದು ಇಟ್ಸ್ ಜಸ್ಟ್ ಜನರಲ್ ಟೈಮ್ ಪೀರಿಯಡ್, ಒಂದು ಟೈಮ್ ಪೀರಿಯಡ್ ಹೇಳ್ತಾ ಇದ್ದಾರೆ. ಅಲ್ಲಿ ಮಿನಿಟ್ ಬದಲು ಸೆಕೆಂಡ್ ಆದರೂ ಆಗ್ಬೋದು, ಡೇ ಬದಲು ವೀಕರು ಆಗ್ಬೋದು, ಡೇ ಬದಲು ಹವರ್ಸರು ಆಗ್ಬೋದು, ಎನಿಥಿಂಗ್ ಯಾವುದಾರು ಆಗ್ಬೋದು. ಅಲ್ಲಿ ಟೈಮ್ ಪೀರಿಯಡ್ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇದು ಕಂಪ್ಲೀಟ್ ಮೀನಿಂಗ್ ಇಷ್ಟೇ. ಥ್ರೂಪುಟ್ ಈಸ್ ನಥಿಂಗ್ ಬಟ್ ಹೌ ಯುವರ್ embedded system is going to perform per second, per minute, per day, depending on the given transaction, depending on the given function, depending on the given operation. So these are all the things regarding throughput when it comes to operational quality attribute ಅಂತ ಹೇಳ್ಬೋದು. So when it comes to the third one, that is reliability. Reliability ಅಂತ ಬಂದಾಗ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನು? ಈಗ ಯಾವುದಾದ್ರು ಒಂದು ಸಿಸ್ಟಮ್ನ ರಿಲಯಬಲ್ ಆಗಿದ್ದೀನಿ ಅಂತ ಹೇಳಿದ್ರೆ, ವಾಟ್ ಡಸ್ ಇಟ್ ಮೀನ್ ಬೇಸಿಕಲಿ? ಸೊ ಇವಾಗೊಂದು ಏರ್ ಕಂಡೀಷ್ನಿಂಗ್ ಸಿಸ್ಟಮ್ನ ಇಮ್ಯಾಜಿನ್ ಮಾಡಿ. ಏರ್ ಕಂಡೀಷ್ನಿಂಗ್ ಸಿಸ್ಟಮಲ್ಲಿ ನಾನು ಕೊಡ್ತಿರೋವಂಥ ರಿಮೋಟ್ ಕಂಟ್ರೋಲಲ್ಲಿ ಕೊಡ್ತಿರೋವಂಥ ಇನ್ಪುಟ್ ಯಾಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಥವಾ ಟೆಂಪ್ರೇಚರ್ನ ಕಮ್ಮಿ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟೆಂಪ್ರೇಚರ್ ಕಮ್ಮಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣ. ಟೆಂಪ್ರೇಚರ್ ಕಮ್ಮಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೊಡ್ತಾ ಇದ್ದೀನಿ. ದ ರೀಸನ್ ಇಸ್ ದಟ್ ಎ ಸಿ, ಅದು ನಂಬಿಕೆ, ಅದು ಎ ಸಿ ಒಳಗಡೆ ರೂಮ್ ಟೆಂಪ್ರೇಚರ್ನ ಕಮ್ಮಿ ಮಾಡುತ್ತೆ ಅಂತ ಹೇಳಿ. ಸಮ್ಟೈಮ್ಸ್ ಅದು ಹಾಳಾಗಿ ಮಾಡ್ದಲೇ ಇರ್ಬೋದು, ಆ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ತಾ ಇಲ್ಲ. ಆದರೆ ದ ಓನ್ಲಿ ಥಿಂಗ್ ದಟ್ ಐ ಆಮ್ thinking while giving the input is that it will decrease the temperature of the system. So reliability is nothing but ಕನ್ನಡದಲ್ಲಿ ಹೇಳ್ತಾರೆ ನಂಬಿಕೆ ಅಂತ ಹೇಳ್ಬೋದು. ಹೌ ಮಚ್ ಯು ಕ್ಯಾನ್ ರಿಲೈ ಆನ್ ಅನ್ ಎಂಬೆಡೆಡ್ ಸಿಸ್ಟಮ್, ಎಷ್ಟು ಮಟ್ಟಿಗೆ ಅದನ್ನು ನಂಬ್ತೀರಾ, ಅದನ್ನು ರಿಲಯಬಿಲಿಟಿ ಅಂತ ಹೇಳ್ತಾರೆ. ಸೊ ಇದನ್ನು ಇನ್ನೂ ಒಂದು ಟೆಕ್ನಿಕಲ್ ಆಸ್ಪೆಕ್ಟಲ್ಲಿ ಹೇಳೋದಾದರೆ, ನಾರ್ಮಲಿ ನಮ್ಮ ಎಂಬೆಡೆಡ್ ಸಿಸ್ಟಮ್ಗಳು ಫೇಲ್ಯೂರೇ ಆಗೋದಿಲ್ಲ ಅಂತ ಹೇಳಲ್ಲ, ಆದರೆ
ಫೇಲ್ಯೂರ್ ಆದರೆ ವಾಟ್ ಈಸ್ ದ ಟೈಮ್ ಟೇಕನ್ ಟು ರಿಕವರ್, ಸರಿ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಈವನ್ ದಟ್ ಈಸ್ ಅ ಫ್ಯಾಕ್ಟರ್. ಸೊ ಫ್ರೀಕ್ವೆನ್ಸಿ ಆಫ್ ಫೇಲ್ಯೂರ್ ಆ್ಯಂಡ್ ದ ಟೈಮ್ ಟೇಕನ್ ಟು ರಿಕವರ್ ಫ್ರಮ್ ಫೇಲ್ಯೂರ್ ಆರ್ ದ ಟರ್ಮ್ಸ್ ಯೂಸ್ ಫಾರ್ ರಿಲಯಬಿಲಿಟಿ. ಒಳ್ಳೆ ರಿಲಯಬಿಲಿಟಿ ಸಿಸ್ಟಮ್ ಎಂಬೆಡೆಡ್ ಸಿಸ್ಟಮ್ ಯಾವಾಗಲೂ ಕೂಡ ಕಮ್ಮಿ ಟೈಮ್ಸ್ ಫೇಲ್ಯೂರ್ ಆಗುತ್ತೆ, ಕಮ್ಮಿ ಸಲ ತೊಂದರೆ ಅಥವಾ ಹಾಳಾಗುತ್ತೆ. ಹಾಳಾದರೂ ಕೂಡ ರಿಪೇರಬಲ್ ಮಾಡ್ಬೋದು ನಾವು. ಆ ಥರ ಇರೋವಂಥ ಸಿಸ್ಟಮ್ನ ವಿ ಕ್ಯಾನ್ ಟೆಲ್ ದ್ಯಾಟ್ ದ ರಿಲಯಬಿಲಿಟಿ ಆಫ್ ದ್ಯಾಟ್ ಎಂಬೆಡೆಡ್ ಸಿಸ್ಟಮ್ ಇಸ್ ಗುಡ್ ಆರ್ ಹೈ. ಸೊ ದಿಸ್ ಈಸ್ ಸಮಥಿಂಗ್ ದಟ್ ಈಸ್ ರಿಗಾರ್ಡಿಂಗ್ ರಿಲಯಬಿಲಿಟಿ. ಐ ಹೋಪ್ ದೀಸ್ 3 ಆಪರೇಷನಲ್ ಕ್ವಾಲಿಟಿ ಅಟ್ರಿಬ್ಯೂಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಟಾಪಿಕ್ಸ್ ಆದಮೇಲೆ ವಿ ಹ್ಯಾವ್ ಲೆಫ್ಟ್ ಔಟ್ ವಿತ್ ಓನ್ಲಿ ದ ನಾನ್ ಆಪರೇಷನಲ್ ಕ್ವಾಲಿಟಿ ಅಟ್ರಿಬ್ಯೂಟ್. ಅದು ಕೂಡ ಕಂಪ್ಲೀಟ್ ಆಯಿತು ಅಂತ ಹೇಳಿದರೆ we will be completing your first unit. I'll providing the notes by today or tomorrow. ಇವತ್ತು ಇಲ್ಲ ನಾಳೆಲಿ ಅಪ್ಡೇಟ್ ಮಾಡ್ತೀನಿ. ಎಲ್ಲರೂ ಕೂಡ ನೋಟ್ಸ್ನ ಒಂದು ಸೆಪರೇಟ್ 200 pages ನೋಟ್ಬುಕ್ಕಲ್ಲಿ ಬರೀಲೇಬೇಕು. ಇಟ್ಸ್ ಕಂಪಲ್ಸರಿ ಎವ್ರಿ ಒನ್. ಎಲ್ಲ ಪಾಯಿಂಟ್ಸ್ ನಾನು ಪ್ರೆಸೆಂಟೇಷನಲ್ಲಿ ಏನು ಆ್ಯಡ್ ಮಾಡಿದ್ದೀನಿ, ಇನ್ಕ್ಲೂಡ್ ಮಾಡಿದ್ದೀನಿ, ಎಲ್ಲ ಕೂಡ ನೋಟ್ಸಲ್ಲಿ ಕೂಡ ಇದ್ದೇ ಇರುತ್ತೆ. ಮೇಕ್ ಶ್ಯೂರ್ ಎವ್ರಿ ಒನ್ ಫಾಲೋ ದ ನೋಟ್ಸ್ನ ಪ್ರಾಪರಾಗಿ ಬರ್ಕೊಳ್ಳಿ. ಎಲ್ಲರೂ ಕೂಡ ಹ್ಯಾಂಡ್ ರಿಟನ್ ನೋಟ್ಸ್ನ, ಇಟ್ಸ್ ಕಂಪಲ್ಸರಿ. ಆ್ಯಂಡ್ ಇಟ್ಸ್ ಓನ್ ನೋಟ್ಸ್, ಯಾವುದೇ ಟೆಕ್ಸ್ಟ್ ಬುಕ್ ಆಗಲಿ ಅಥವಾ ನಥಿಂಗ್ ಸೋರ್ಸಸ್ಸಾಗಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಬಟ್ ದಿಸ್ ಇಸ್ ದ ನೋಟ್ಸ್ ದಟ್ ಐ ಹ್ಯಾವ್ ಪ್ರಿಪೇರ್ಡ್. ಮೇಕ್ ಶ್ಯೂರ್ ಇದನ್ನೆಲ್ಲರೂ ಕೂಡ ಫಾಲೋ ಮಾಡಿ. ಹೋಪ್ ದೀಸ್ ಆಪರೇಷನಲ್ ಕ್ವಾಲಿಟಿ ಅಟ್ರಿಬ್ಯೂಟ್ಸ್ ವಿಚ್ ವಿ ಹ್ಯಾವ್ ಡಿಸ್ಕಸ್ ಟುಡೇ, ರೆಸ್ಪಾನ್ಸ್, ಥ್ರೂಪುಟ್ ಆ್ಯಂಡ್ reliability, it's clear. We shall see some other topics in our next class. Thank you.